ನಮಸ್ತೆ ವೀಕ್ಷಕರೇ, ಸೌತು ಟಾಕೀಸ್ಗೆ ಸ್ವಾಗತ. ಒಬ್ಬ ನಟ ಜನರಿಗೆ ಏನು ಕೊಡ್ತಾನೆ ಅಂತಂದರೆ ಡಿಫ್ರೆಂಟ್ ವಿಚಾರಗಳನ್ನು, ಡಿಫ್ರೆಂಟ್ ಕತೆಗಳನ್ನು, ಡಿಫ್ರೆಂಟ್ ಪಾತ್ರಗಳನ್ನು ತಗೊಂಡು ಜನರಿಗೆ ನಾನು ಇವೆಲ್ಲ ಮಾಡಬಲ್ಲೆ ಅನ್ನೋದು ನಟನ ನಿಜವಾದ ಕೆಲಸ. ಆ ಕೆಲಸವನ್ನು ಪರಿಪೂರ್ಣವಾಗಿ ಮಾಡ್ತಾ ಇರೋರು ಇವತ್ತಿನ ಯುವಕರ ನಾಯಕರಲ್ಲಿ ಒಬ್ಬರು ನಮ್ಮ ಪ್ರಭು ಅವರು. ಬನ್ನಿ, ಅವ್ರು ಸಿಕ್ಕಿದ್ದಾರೆ. ಮೊದಲಿಗೆ ಮರ್ಫಿ ಅನ್ನೋ ಸಿನಿಮಾ ಮಾಡಿದರು, ಹೀರೋ ಆಗಿ ಒಳ್ಳೆ ನಟನೆಯನ್ನು ಕೊಟ್ಟರು. ಈ ಥರ ಚಾಕ್ಲೇಟ್ ಹೀರೋ ಕೊಟ್ಟರು. ಅದಾದಮೇಲೆ ಮರ್ಯಾದೆ ಪ್ರಶ್ನೆಯಲ್ಲಿ ವಿಲನ್ ಕ್ಯಾರೆಕ್ಟರ್, ಅಂದರೆ ಒಂಥರ ನೆಗೆಟಿವ್ ಥರ ಮಾಡಿದರು. ಇವಾಗೇನೋ ಒಂದು ಹೊಸದು ಮಾಡ್ತಾ ಇದ್ದಾರಂತೆ, ಹೆದರಿಸ್ತಾರಂತೆ. ಬನ್ನಿ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಪ್ರಭು ಅವರೇ ನಮಸ್ತೆ. ನಮಸ್ಕಾರ. ಮೊದಲಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಓಕೆ, 2 ಸಿನಿಮಾ ನೋಡಾಯ್ತು, 2ರಲ್ಲೂ ಒಂದೊಂದು ಜಾನರ್ನು ಕೂಡ ನೋಡಾಯ್ತು ನಿಮ್ಮನ್ನ. ಇದ್ಯಾವುದೋ ಚೂ ಮಂತಾರಂತೆ, ಏನು ಎತ್ತ? ಇದು ಹಾರರ್ ಕಾಮಿಡಿ ಓಕೆ ಜಾನರ್. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಒಂದು ಟೆಕ್ನಿಕಲಿ ಐ ಥಿಂಕ್ ಒನ್ ಆಫ್ ದ ಫೈನೆಸ್ಟ್ ಹಾರರ್ ಸಿನಿಮಾ ಇನ್ ರೀಸೆಂಟ್ ಟೈಮ್ಸ್. ಓಕೆ, ಇದ್ರದ್ದು ಸಿನಿಮಾಟೋಗ್ರಫಿ ಅಂತೂ ಎಲ್ಲರೂ ಮಾತಾಡ್ತಾ ಇದ್ದಾರೆ ಟ್ರೈಲರ್. ನನಗೆ ನಾನು ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀನಿ. ಏನಂದ್ರೆ ಇದ್ರದ್ದು ಸೌಂಡ್ ಡಿಸೈನ್. ರಸೂಲ್ ಪೂಕಟಿ ಆಸ್ಕರ್ ವಿನ್ನಿಂಗ್ ಸೌಂಡ್ ಡಿಸೈನರ್ ಅವರು ಇದ್ರದ್ದು ಸೌಂಡ್ ಡಿಸೈನಿಂಗ್ ಅನ್ನು ಮಾಡಿದ್ದಾರೆ. ಈ ಹಾರರ್ ಸಿನಿಮಾ ಅಂದ್ರೆ ಯೂಶಲಿ ಥಿಯೇಟ್ರಿಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡುವಂಥದ್ದು ಒಂದು ವಿಚಾರ ಇರುತ್ತೆ. ಹೌದು, ಎಕ್ಸ್ಪೀರಿಯನ್ಸ್ ಬಂದಾಗ ಫಸ್ಟ್ ಪ್ರಾಮುಖ್ಯತೆ ಬರೋದೇ ಸೌಂಡಿಗೆ. ಅದರಲ್ಲಿ ಸೊ ಆ ಸೌಂಡಿಂಗ್ ತುಂಬಾ ಪ್ರಾಮುಖ್ಯತೆ ಕೊಟ್ಟು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಈ ಸಿನಿಮಾ. ನೀವು ಹೇಳೋ ರೀತಿಯಲ್ಲಿ ಮೊದಲಿಗೆ ಸೌಂಡಿಗೆ ಆದ್ಯತೆ ಹೆಚ್ಚಾಗಿದೆ ಅಂತ. ಓಕೆ, ಈ ಚೂಮಂತರ್ನಲ್ಲಿ ಹಲವಾರು ತಾರೆಯರಿದ್ದಾರೆ. ಶರಣ್ ಅವರು ಮೇನ್ ಲೀಡಲ್ಲಿ ಇದ್ದಾರೆ. ಅದಾದ್ಮೇಲೆ ಅದಿತಿ ಪ್ರಭುದೇವ್, ಮೇಘ ಅವರು, ಅದಾದ್ಮೇಲೆ ಇನ್ನೊಂದು ಲೀಡಲ್ಲಿ ನೀವು, ಚಿಕ್ಕಣ್ಣ ಅವರು. ಒಂದು ಸ್ಟಾರ್ಸ್ ಕಾಸ್ಟ್ ನೋಡ್ತಾ ಇದ್ರೆ ಒಂದು ಪ್ಯಾಕೇಜೇ ಇದೆ. ಆ ಪ್ಯಾಕೇಜಲ್ಲಿ ನಿಮ್ಮ ಪಾತ್ರ ಏನು? ಟ್ರೈಲರ್ ನೋಡಿದ್ರೆ ನೀವು ಅದರಲ್ಲಿ ಗೊತ್ತಾಗತ್ತೆ. ಒಂದು ಮನೆಯಲ್ಲಿ ಒಂದು ಫ್ಯಾಮಿಲಿ ಇರುತ್ತೆ. ಆ ಫ್ಯಾಮಿಲಿ ವಿಲ್ ಗೋ ಥ್ರೂ ಸರ್ಟನ್ ಒಂದಿಷ್ಟು ಕಾನ್ಫ್ಲಿಕ್ಟ್ಸ್ ಮತ್ತೆ ಒಂದು ಇಶ್ಯೂಸ್ ಅವ್ರು ಫೇಸ್ ಮಾಡ್ತಾರೆ. ಅದನ್ನ ಆ ಫ್ಯಾಮಿಲಿ ಅಲ್ಲಿಂದ ಹೆಂಗೆ ಹೊರಗೆ ಬರುತ್ತೆ, ಏನಾಗುತ್ತೆ ಅನ್ನುವಂಥ ಒಂದು ಫ್ಯಾಮಿಲಿ ಏನಿರುತ್ತೆ ಆ ಸಿನಿಮಾದೊಳಗೆ. ಆ ಫ್ಯಾಮಿಲಿಯಲ್ಲಿ ಫ್ಯಾಮಿಲಿ ಮ್ಯಾನ್ ಆಗಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ನನ್ನ ವೈಫ್ ಆಗಿ ಮೇಘ್ನಾ ಗೋಂಕರ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾಗಳು ಅಂತ ಬಂದಾಗ ಹಲವಾರು ವಿಚಾರಗಳನ್ನ ತಗೋಬರೋದೇ ಸಿನಿಮಾದ ಕೆಲಸ. ಅದರಲ್ಲಿ ಪಾತ್ರಧಾರಿಗಳು ಅಂತ ಬಂದಾಗ ಗಮನ ಇರುವಂಥ ಪಾತ್ರಕ್ಕೆ ಸಿಕ್ಬೇಕು ಅಂತ ಆಸೆ ಪಡ್ತಾರೆ. ನಿಮಗೆ ಇವಾಗ ಚೂಮಂತದಲ್ಲಿ ನೀವು ಹೇಳಿದಾಗ ಫ್ಯಾಮಿಲಿ ಮ್ಯಾನ್ ಆಗಿ ಸಿಕ್ಕಿದೆ. ಅದರಲ್ಲೂ ಭಯ ಪಡಿಸೋದಾ ಅಥವಾ ನೀವೇ ಭಯ ಪಡೋದಾ? ಫ್ಯಾಮಿಲಿ ಮ್ಯಾನ್ ಯಾವಾಗ ಭಯ ಪಡಿಸ್ತಾರೆ ಹೇಳಿ? ಓಕೆ ಸೊ ಐ ಮೀನ್ ಅದೇ ಅವರು ಏನ್ ಇಶ್ಯೂಸ್ನ ಫೇಸ್ ಮಾಡ್ತಾರೆ. ಸೊ ದಟ್ ಈಸ್ ದ ಕ್ಯಾರೆಕ್ಟರ್. ಅದು ಬಿಟ್ಟು ಜಾಸ್ತಿ ರಿವೀಲ್ ಮಾಡೋಕ್ಕಾಗಲ್ಲ. ಶರಣ್ ಸರ್ ಜೊತೆಲೇ ಇರ್ತೀರಾ ಅಥವಾ? ಇದ್ದೀವಿ, ಶರಣ್ ಸರ್ ಜೊತೆಲೇ. ಓಕೆ, ನಟನೆ ಅಂತ ಬಂದಾಗ ಈ ಭಯ ಪಡಿಸೋ ನಟನೆ ಇಷ್ಟ ಆಗುತ್ತಾ, ನಗ್ಸೋ ನಟನೆ ಇಷ್ಟ ಆಗುತ್ತಾ, ರೊಮ್ಯಾಂಟಿಕ್ ಇಷ್ಟ ಆಗುತ್ತಾ ನಿಮಗೆ? ನಾನು ಸಿದ್ಧವಾಗಿದ್ದೀನಿ. ಓಕೆ, ಏನ್ ಮಾಡಕ್ಕೂ ಸಿದ್ಧವಾಗಿದ್ದೀನಿ. ಸೊ ನೀವು ಹೇಳ್ದಂಗೆ ಮರ್ಫಿಯಲ್ಲಿ ಅಳಿಸಿದ್ದೀನಿ, ಪ್ರೀತಿ ತೋರಿಸಿದ್ದೀನಿ. ಇದರಲ್ಲಿ ಮರ್ಯಾದೆ ಪ್ರಶ್ನೆಯಲ್ಲಿ ನಾನು ಜನರು ನನ್ನ ಮೇಲೆ ಕೋಪ ಪಡ್ಕೊಳ್ಳೋ ಥರ ಮಾಡಿದೆ. ಅದು ಒಂದು ಬೇರೆ ಥರ ಆಯಿತು. ಇವಾಗ ಚೂಮಂತರ್ ಅಂತ. ಓಕೆ, ಸೊ ಆಸ್ ಅನ್ ಆಕ್ಟರ್ ನನಗೆ ಇದು ಇಷ್ಟ ಅದು ಇಷ್ಟ ಅಂತ ಹೇಳಕ್ಕಲ್ಲ. ಪ್ರತಿಯೊಂದನ್ನ ಏನ್ ಸಿಕ್ಕಿದ್ರು ನಾನು ರೆಡಿ ಆಗಿದ್ದೀನಿ. ನಂಗೆ ಸಿಗ್ಬೇಕಷ್ಟೇ. ಸೊ ಇಂಡಸ್ಟ್ರಿ ನಾನು ರೆಡಿ ಆಗಿದ್ದೀನಿ, ಇಂಡಸ್ಟ್ರಿ ರೆಡಿ ಆಗಿರ್ಬೇಕು. ಎಲ್ಲ ಯುದ್ಧಕ್ಕೂ ಸಿದ್ಧರಾಗಿ ಹಸಿವು ಇಟ್ಕೊಂಡು ಮುಂದೆ ಬರ್ತಾ ಇದ್ದೀರಿ ಇಂಡಸ್ಟ್ರಿ. 100%. ಓಕೆ, ಚೂಮಂತರ್ ಅಂತ ಬಂದಾಗ ಈ ವರ್ಷದ ಸಂಕ್ರಾಂತಿಗೆ ಬರ್ತಾ ಇರೋಂಥ ಸಿನಿಮಾ. ಜನ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಶರಣ ಅವ್ರದ್ದು ಗುರು ಶಿಷ್ಯರು ಆದಮೇಲೆ ಅವ್ರ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇರದೇ ಇರುತ್ತೆ. ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನಕ್ಕೆ? ಒಂದು ಜನರಿಗೆ ಹೇಳೋಕ್ಕಿಂತ ಒಂದು ಸ್ಪ್ರೀ ಸ್ಟಾರ್ಟ್ ಆಗಿದೆ ಇವಾಗ. ಒಂದು ಟೈಮ್ ಇತ್ತು ಥಿಯೇಟ್ರಿಗೆ ಜನ ಬರಲ್ಲ ಅಂತ ಹೇಳ್ಬಿಟ್ಟು. ಈಗ UI ಆದಮೇಲೆ ಮ್ಯಾಕ್ಸ್ ಆದಮೇಲೆ ಒಂದು ಜನರಿಗೆ ವಾಪಸ್ ಅಂದರೆ ಸ್ಟಾರ್ ಸಿನಿಮಾಗಳು ವರ್ಕ್ ಆದಾಗ ಏನಾಗುತ್ತೆ ಅಂದರೆ ಆ ಕನ್ನಡ ಸಿನಿಮಾಗಳು ಓಕೆ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಒಂದು ಮೆಂಟಾಲಿಟಿಯಲ್ಲಿ ಜನ ಬರ್ತಾ ಇದ್ದಾರೆ ವಾಪಸ್ ಥಿಯೇಟ್ರಿಗೆ. ದಟ್ ಈಸ್ ಅ ಗುಡ್ ನ್ಯೂಸ್. ಸೊ ಶರಣ್ ಸರ್ ಸಿನಿಮಾ, ಅಫ್ಕೋರ್ಸ್ ಶರಣ್ ಸರ್ ನೀವು ನೋಡಿದಂಗೆ ಒಂದು ಪಾಯಿಂಟ್ ರ್ಯಾಂಬೋ ಆಗಲಿ, ಅಧ್ಯಕ್ಷ ಎಲ್ಲ ಕಾಮಿಡಿ ಮಾಡಿಕೊಂಡು ಗುರು ಶಿಷ್ಯರು ಇಂದ ಅವತಾರ ಪುರುಷ ಇವಾಗ ಇದಿರ್ಬೋದು. ಈಸ್ ಆಲ್ಸೋ ಆನ್ ಡಿಫ್ರೆಂಟ್ ಮೋಡ್. ಸೊ ಸ್ಟಾರ್ಸ್ ಯೂಶಲಿ ಈ ಡಿಫ್ರೆಂಟ್ ಜಾನರ್ಸ್ನ ಟ್ರೈ ಮಾಡಿ ಅದು ಸಕ್ಸಸ್ ಆಗ್ತಿದ್ದಂಗೆ ಇಂಡಸ್ಟ್ರಿ ಬೆಳೀತಾ ಹೋಗುತ್ತೆ. ಆ್ಯಂಡ್ ಐ ಆಮ್ ಶ್ಯೂರ್ ಚೂಮಂತರಲ್ಲಿ ಶರಣ್ ಸರ್ ಅಂತ ಒಂದು ಏನು ಫ್ಲೇವರ್ ಇದೆ ಅದು ಇದ್ದೇ ಇರುತ್ತೆ ಕಾಮಿಡಿ. ಅದು ಬಿಟ್ಟು ಹಲವಾರು ಒಂದು ಶೇಡ್ಸ್ ಶರಣ್ ಸರ್ ಇರುತ್ತೆ.
ಆ್ಯಂಡ್ ದಟ್ ವಿಲ್ ಬಿ ವೆರಿ ಗುಡ್ ಟು ಸಿ. ಎಸ್ ಸರ್, 2025 ಹೊಸ ವರ್ಷ ಸ್ಟಾರ್ಟ್ ಆದಮೇಲೆ ಹೊಸ ವರ್ಷಕ್ಕೆ ಒಂದು ಒಳ್ಳೆ ಸಿನಿಮಾ ಅಂತ ನೋಡಬೇಕು ಅಂತ ಜನ ಕಾಯ್ತಾ ಇದ್ರು. ಆ ಮೊದಲಿಗಿನ ಸಾಲಿನಲ್ಲಿ ನೀವಿದ್ದೀರಾ ಇವಾಗ, ನಿಮ್ಮ ತಂಡ ಇದೆ, ಶರಣ್ ಸರ್ ಮುಂಚೂಣಿಯಲ್ಲಿ ಎತ್ತಿದ್ದಾರೆ. ಜನಕ್ಕೆ ಏನು ಕೊಡೋಕೆ ಇಷ್ಟಪಡ್ತೀರಾ ಈ ಸಿನಿಮಾ ಮುಖಾಂತರ? ಒಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಓಕೆ, 100% ಒಂದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಯಾಕೆಂದರೆ ವಿಜುವಲಿ ತುಂಬ ಅದ್ಭುತವಾಗಿದೆ. ಅನೂಪ್ ಜೇಕಟ್ ಅಂತ ಅವರು ಒನ್ ಆಫ್ ದ ವೆರಿ ಫೇಮಸ್ ಸಿನಿಮಾಟೋಗ್ರಾಫರ್ ಇನ್ ಆ್ಯಡ್ ಫಿಲ್ಮ್. ಕಾನ್ಸ್ ಫಿಲ್ಮ್ ಫೆಸ್ಟಿವಲಲ್ಲಿ ಹಿ ದ ಓನ್ಲಿ ಇಂಡಿಯನ್ ಟು ಗೆಟ್ ದ ಬೆಸ್ಟ್ ಸಿನಿಮಾಟೋಗ್ರಫಿ ಅವಾರ್ಡ್ ಅವರಿಗೆ. ಸೊ ಅಂಥ ಒಬ್ಬ ಟೆಕ್ನಿಷಿಯನ್ಸ್ ಇದ್ದಾರೆ. ರಸೂಲ್ ಪುಕಡಿ ಸರ್ ಇದ್ದಾರೆ, ಶರಣ್ ಸರ್ ಇದ್ದಾರೆ. ಸಿನಿಮಾ ಕರ್ವಾ ಅಂದರೆ ಅದು ಎಷ್ಟೇ ಒಳ್ಳೆ ಹೆಸರು ಮಾಡಿದ್ದಾರೆ ನಿಮಗೆ. ಹೌದು. ಸೊ ನವನೀತ್ ಅವರು ಒಂದು ಅಪ್ಗ್ರೇಡ್ ಆಗಿಬಿಟ್ಟು ಚೂವಂತರನ್ನ ಮಾಡ್ತಾ ಇದ್ದಾರೆ. ಸೊ ಇದು ಅವ್ರ ಜಾನರ್. ಕರ್ವಾ ಅನ್ನೋ ಏನು ಹಾರರ್ ಜಾನರ್ ಇತ್ತಲ್ಲ, ಅವ್ರದ್ದೇ ಪಕ್ಕಾ ಜಾನರ್ ಇದು. ಕರ್ವಾ ಏನೈತೆ ಅದ್ರದ್ದು ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಈ ಸಿನಿಮಾ ಇರುತ್ತೆ. ಸೊ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಫಾರ್ ಶೋರ್. ಟೋಟಲ್ ಪ್ಯಾಕೇಜ್ ಮನೋರಂಜನೆ ಇದೆ. 100% ಎಂಟರ್ಟೈನ್ಮೆಂಟ್ ವಿತ್ ಎಕ್ಸ್ಪೀರಿಯನ್ಸ್. ಎಕ್ಸ್ಪೀರಿಯನ್ಸ್ ದ ಎಂಟರ್ಟೈನ್ಮೆಂಟ್ ಆಗುತ್ತೆ. ಓಕೆ ಸರ್, ಇದೇ ತಿಂಗಳು 10ನೇ ತಾರೀಕು, ಜನವರಿ 10ನೇ ತಾರೀಕು ತೆರೆ ಮೇಲೆ ಬರ್ತಾ ಇದ್ದೀರಾ. ಬೆಳ್ಳಿ ತೆರೆಯಲ್ಲಿ ರಾರಾಜಿಸಿ ಅಂತ ಹೇಳ್ತೀವಿ. ಒಳ್ಳೇದಾಗ್ಲಿ, ಶುಭವಾಗಲಿ. ಈ ವರ್ಷ ನಿಮಗೆ ಒಳ್ಳೆ ಹೆಜ್ಜೆಯನ್ನು, ಒಳ್ಳೆ ಮೆಟ್ಟಿಲುಗಳನ್ನ ಕೊಡ್ಲಿ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ನಾ ಪದೇ ಹೇಳೋದೊಂದೇ, ಯಾವುದೇ ಸಿನಿಮಾ ನೋಡಬೇಕು ಅಂತ ನೀವು ಅಂದ್ಕೊಂಡ್ರೆ ನಿಮ್ಮ ಅಕ್ಕಪಕ್ಕದ ಚಿತ್ರಮಂದಿರಕ್ಕಾಗಿ ನೀವು ಹೋಗಿ ನೋಡಿ. ನಿಮ್ಮ ಅಮೂಲ್ಯ ಸಮಯ 2.5 ಗಂಟೆ ಅನ್ನೋದು ನಿಮ್ಮ ಅಮೂಲ್ಯ ಸಮಯ, ನಮಗೆ ಗೊತ್ತು. ಆ ಅಮೂಲ್ಯ ಸಮಯದಲ್ಲಿ ಒಂದು ಒಳ್ಳೆ ವಿಚಾರವನ್ನು ನಾವು ಕೊಡ್ತೀವಿ ಅನ್ನೋದು ಇವರ ಭರವಸೆ. ನೋಡಿ, ಅದ್ರ ಬಗ್ಗೆ ವಿಮರ್ಶೆಯನ್ನು ಕೂಡ ಅವರೇ ಕೇಳ್ತಾ ಇದ್ದಾರೆ. ನೀವು ಹೇಳಿದರೆ ನಾವು ತಿದ್ಕೋತೀವಿ ಅಂತ. ಇದಿಷ್ಟು ಇವತ್ತಿನ ವಿಶೇಷ. ಸೌತ್ ಟಾಕೀಸ್ನಲ್ಲಿ ಇಂಥ ವಿಚಾರಗಳನ್ನು, ಇಂಥ ವಿಶೇಷಗಳನ್ನು ತೊಗೊಂಡು ಬರ್ತಾ ಇರ್ತೀವಿ. ನಾನು ನಿಮ್ಮ ಸಂದೀಪ್ ಶ್ರೀನಿವಾಸ್ ಅಂತ, ನನ್ನ ಜೊತೆ ಸೌತ್ ಟಾಕೀಸ್ನ ತಂಡ.